ಅತ್ಯಾಚಾರಿಗಳ ಪರವಾಗಿ ನಿಂತಿದ್ದಾರೆ ಬಿಜೆಪಿಗರು. ಇದನ್ನ ಹೇಳ್ತಾ ಇರೋದು ಕಾಂಗ್ರೆಸ್ ಪಕ್ಷದವರೆಲ್ಲ, ಬದಲಾಗಿ ಸೌಜನ್ಯ ಹೋರಾಟಗಾರ. ಅವ್ರು ಯಾರ ಮೇಲೆ ಆರೋಪ ಮಾಡಿದ್ದಾರೆ ನಿಮ್ಗೆ? ಅತ್ಯಾಚಾರಿ ಯಾರು? ನಾವು ಅವ್ರ ಪರ ನಿಂತಿದೀವಿ ಅಂದ್ರೆ ಅತ್ಯಾಚಾರಿ ಯಾರು ಹೇಳಿ? ಯಾರು ಅತ್ಯಾಚಾರಿ ಹೇಳಿ? SIT ತನಿಖೆ ಹೇಳಿದ್ಯಾ? CBI ಹೇಳಿದ್ಯಾ? ಯಾರು ಹೇಳಿದ ಅತ್ಯಾಚಾರಿನ ನಾವು ಸಮರ್ಥನೆ ಮಾಡಲ್ಲ, ಮಾಡೋದು ಇಲ್ಲ. ಸರ್, ನೀವ್ ಹೇಳ್ತಾ ಇದ್ರಿ ಕಾಂಗ್ರೆಸ್ ಪಕ್ಷದವರು ಅಂದ್ರೆ ಧರ್ಮಸ್ಥಳದ ಬಗ್ಗೆ ನಂಬಿಕೆ ಇಲ್ಲ ಅಥವಾ ಧರ್ಮಸ್ಥಳದ ಒಂದ್ ನಿಮಿಷ ಕಾಂಗ್ರೆಸ್ ಪಕ್ಷದವರು ವಿರೋಧ. ನಾವ್ ಯಾವತ್ತು ವಿರೋಧ ವ್ಯಕ್ತಪಡಿಸಿಲ್ಲ ಸರ್. ಕಾಂಗ್ರೆಸ್ ಪಕ್ಷ ಅನ್ನೋ ಪದನ ನೀವು ಬಳಸಬೇಡಿ. ನಾವ್ ಯಾರು ಧರ್ಮಸ್ಥಳದ ಬಗ್ಗೆ ಏನು ಈ ತರ ವಿಚಾರಗಳನ್ನ ಇದುವರೆಗೂ ಮಾತಾಡಿಲ್ಲ. ಒಂದು ಅಲ್ಲಿ ನಡೆದಿರೋದು ಸೌಜನ್ಯ ಏನು ಒಂದು ಅನ್ಯಾಯ ಆಗಿದೆ. ಸೌಜನ್ಯ ಅವರಿಗೆ ನ್ಯಾಯ ಕೊಡಿಸಬೇಕು ಅಂತ ಮಹಿಳಾ ಆಯೋಗಕ್ಕೆ ಕೆಲವರ ಒತ್ತಾಯ ಬಂದಾಗ ಮಹಿಳಾ ಆಯೋಗದವರು ಸಿಎಂ ಅವರಿಗೆ ಲೆಟರ್ ಬರೆದಾಗ ಒಂದು SIT ತನಿಖೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂ ಅವರು ಈ ಒಂದು SIT ರಚನೆಯನ್ನ ಮಾಡಿರ್ತಾರೆ. ಇದು ಕಾನೂನುಬದ್ಧವಾಗಿ ನಡೀತಾ ಇರಬೇಕಾದ್ರೆ ನೀವು ಪ್ರತಿ ಟೈಮ್ ಕಾಂಗ್ರೆಸ್ ಅವರು ಅಂತ ನೀವು ಯಾಕೆ ಬೆರಳು ತೋರಿಸ್ತಿದ್ದೀರಾ? ಯಾವುದೇ ಕಾಂಗ್ರೆಸ್ ಅವರು ನಾವು ಧರ್ಮಸ್ಥಳದ ವಿರುದ್ಧ ಇದೀವಿ ಅಂತ ನಾವು ಎಲ್ಲೂ ಹೇಳ್ಕೊಂಡಿಲ್ಲ. ನೀವು ಧರ್ಮ ರಾಜಕಾರಣ ಮಾಡಿ ಬೇಳೆ ಬೇಯಿಸ್ಕೊಳ್ಳಕ್ಕೆ ನೀವು ಮಾಡ್ತಾ ಇರೋದೇ ಹೊರತಾಗಿ, ಈ ಮೊದಲು ಸಹ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು SIT ಯನ್ನ ಸ್ವಾಗತ ಮಾಡ್ತಾರೆ. ಅದಲ್ಲದೆ ಸಹ ಶಕ್ತಿ ಯೋಜನೆಯಿಂದ ಸಾಕಷ್ಟು ಜನ ನಮ್ಮ ದೇವಸ್ಥಾನಕ್ಕೆ ಬರ್ತಿದ್ದಾರೆ ಅಂತ ಮುಜರಾಯಿ ಇಲಾಖೆಗೆ ಅವರು ಪತ್ರವನ್ನ ಬರೀತಾರೆ. ಈ ರೀತಿ ಕಾಂಗ್ರೆಸ್ ಸರ್ಕಾರವನ್ನ ಹಾಡಿ ಹೊಗಳಿದ್ದ ವೀರೇಂದ್ರ ಹೆಗ್ಗಡೆ ಅವರು ಹೇಳಿರ್ಬೇಕಾದ್ರೆ ನೀವು ಧರ್ಮ ರಾಜಕಾರಣ ಮಾಡಿ ನಿಮ್ಮ ರಾಜಕೀಯ ಬೇಳೆ ಈಗ ಬಿಜೆಪಿಗೆ ಕರ್ನಾಟಕದಲ್ಲಿ ಅಸ್ತಿತ್ವ ಉಳಿದಿಲ್ಲ. ರವಿ ಅವರಿಗೂ ಸಹ ಅಸ್ತಿತ್ವ ಉಳಿದಿಲ್ಲ. ಭಾಷಣ ಇದಕ್ಕೆ ಉತ್ತರ ಕೊಡೋಕ್ ಮುಂಚೆ ನಂದು ಸಿಂಪಲ್ 2 ಪ್ರಶ್ನೆ ಇದೆ. ಒಂದು, ನೀವ್ ಹೇಳಿದ್ರಿ ಮಹಿಳಾ ಆಯೋಗ ಹೋಗಿ ದೂರು ಕೊಟ್ಟದ್ದಕ್ಕೆ SIT ರಚನೆ. ದಿನೇಶ್ ಗುಂಡೂರಾವ್ ಅವರ ಹೇಳಿಕೆಯನ್ನ ನೀವು ಗಮನಿಸಿದ್ರಾ? ಹೇಳಿ ಮೇಡಮ್, ಏನ್ ಹೇಳಿದ್ರು? ನೀವು ಗಮನಿಸಿದ್ರ? ನೀವು ಗಮನಿಸಿಲ್ಲ. ಎಡಪಂಥೀಯ ಸಂಘಟನೆಗಳ ಒತ್ತಾಯದ ಮೇರೆಗೆ SIT ರಚನೆ ಮಾಡಿದ್ದೇವೆ. ನಾನು ಹೇಳಿದ್ದಲ್ಲ, ಕಾಂಗ್ರೆಸ್ ಪಾರ್ಟಿಯ ನೇತಾರ ಕೇಳಿಸ್ಕೊಳ್ಳಿ, ಅಲ್ಲಿಯೇ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದು. ಎರಡನೇ ಪ್ರಶ್ನೆ, ನೀವ್ ಹೇಳಿದ್ರಿ ಕಾಂಗ್ರೆಸ್ನವರು ಎಲ್ಲೂ ಕೂಡ ಧರ್ಮಸ್ಥಳದ ಪರನೋ ವಿರೋಧನೋ ಸೌಜನ್ಯ ಪರ ವಿರೋಧ ನಾವು ಮಾಡ್ತಿಲ್ಲ, SIT ತನಿಖೆ ರಚನೆ ಆಗಿದೆ, ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿ. ಆದ್ರೆ ಧರ್ಮಸ್ಥಳದ ಧರ್ಮಾಧಿಕಾರಿಯನ್ನ ಅತ್ಯಾಚಾರಿ ಅಂತ ಕರಿತಿದ್ದವರ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ಮೌನ ಯಾಕೆ? ಎಲ್ಲಿ ನ್ಯಾಷನಲ್ ಟಿವಿವರೆಗೂ ಹೋಗಿ ಯಾರೋ ಒಬ್ರು ನಮ್ಮ ಗೃಹ ಸಚಿವರಿಗೆ ಪತ್ರ ಬರೆದ್ರು. ಇವೆಲ್ಲ ಏನು ಈ ಬಿಜೆಪಿಯ ನಾಟಕಗಳಿಗೂ ಶುರುವಾಯಿತು. ಅದಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಮಾಡಕ್ಕೆ ಶುರುವಾಯಿತು. ಅವತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಾಗ ತಕ್ಷಣಕ್ಕೆ ಅವರು ಕ್ರಮ ತಗೊಂಡಿದ್ದಾರೆ. ಯಾರ ವಿರುದ್ಧ ಯಾರೇ ಅಂದ್ರೆ ಗಮನಕ್ಕೆ ಈಗ ನೀವ್ ಸರಿ ಕಾವಂದರನ್ನ ಕಾಮಾಂಧ ಹಾಗೆ ಅತ್ಯಾಚಾರಿ ಅಂತ ಕರೆದವರ ಮೇಲೆ ಕ್ರಮ ಆಗಿದೆಯಾ ಇಲ್ವಾ? ಮೇಡಮ್, ಆಗ್ತಿದೆ. ಯಾರೇ ತಪ್ಪಾಗಿಲ್ಲ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡಿದ ತಕ್ಷಣ ಗೃಹ ಸಚಿವರು ಅರೆಸ್ಟ್ ಹಿಮ್ ಅಂತ ಹೇಳಿದ್ರು. ಅದೇ ಮಾತನ್ನ ಕಾವಂದ್ರ ಮೇಲೆ ಆರೋಪ ಮಾಡಿದಾಗಲೂ ಹೇಳಿದ್ರೆ, ಈಗ ಮುಖ್ಯಮಂತ್ರಿಗಳನ್ನ ರಾಜಕೀಯ ಕಾರಣದಿಂದಾಗಿ ಫಾಲೋಯಿಂಗ್ ಇದೆ, ಕಾವಂತರು ಅದನ್ನು ಮೀರಿ ಫಾಲೋಯಿಂಗ್ ಇದೆ. ಮುಖ್ಯಮಂತ್ರಿಗಳನ್ನ ಸಮರ್ಥಿಸುವವರು ಅವರ ಹಿಂಬಾಲಕರು ಸಮರ್ಥಿಸಿದ್ರೆ ಎಲ್ಲಾ ಪಕ್ಷದ ಹಿಂಬಾಲಕರು ಕೂಡ ಕಾವಂದರನ್ನ ನಂಬ್ತಾರೆ. ಅಂತವ್ರ ಮೇಲೆ ಆರೋಪ ಮಾಡಿದಾಗ ಅರೆಸ್ಟ್ ಹಿಮ್ ಅಂತ ಯಾಕೆ ಹೇಳಲಿಲ್ಲ? ನಾಳೆ ಸಬೂಬುಗಳು ಸಿಕ್ಕಿ ಯಾರ ಮೇಲೆ ಸಬೂಬು ಸಿಕ್ಕಿದ್ರು ಕೂಡ ಕಾನೂನು ಕ್ರಮ ಆಗಲಿ. ನಾವ್ಯಾರು ಕಾನೂನು ಕ್ರಮಕ್ಕೆ ವಿರುದ್ಧವಾಗಿಲ್ಲ. ಸೌಜನ್ಯ ಹತ್ಯೆಯನ್ನು ಸಮರ್ಥಿಸ್ತಾ ಇಲ್ಲ. ಸೌಜನ್ಯ ಅಪರಾಧಿಗಳಿಗೆ, ಕೊಲೆ ಮಾಡಿದಂತ ಅಪರಾಧಿಗಳಿಗೆ ಶಿಕ್ಷೆ ಆಗಲಿ. ಸೋಮೋಟೋ ಅನುಮಾನದ ಮೇಲೆ ಡಿಫೇಮ್ ಮಾಡುವ ಅಧಿಕಾರ ನನಗೆ ಕೊಟ್ಟಿಲ್ಲ, ನಿಮಗೂ ಕೊಟ್ಟಿಲ್ಲ. ನಾವು ಪ್ರಶ್ನೆ ಎತ್ತಿದ್ದು ಡಿಫೇಮ್ ಮಾಡ್ತಿರೋದ್ರ ಬಗ್ಗೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬಾರ್ದು ಅಂತ ನಾವೇಲೆ ಹೇಳಿದ್ದೇವೆ. ಮತ್ತೆ ಇನ್ನೊಂದು ನೋಡಿ, ಹೇಗೆ ಅಂದ್ರೆ ಬಿಜೆಪಿ ಸರ್ಕಾರ ಇತ್ತು, ಆಗ ಸಾಕ್ಷಿಗಳೆಲ್ಲ ನಾಶ ಮಾಡಿಬಿಟ್ರು ಅನ್ನುವ ಮಾತನ್ನ ಈಗ ಆರೋಪ ಮಾಡ್ತಿದ್ದಾರೆ. ನೋಡಿ, 6 ವರ್ಷ ಬಿಜೆಪಿ ಸರ್ಕಾರ 3 ತಿಂಗಳಿತ್ತು. ಸೌಜನ್ಯ ಹತ್ಯೆ ಆಗಿ 3 ತಿಂಗಳಲ್ಲಿ ಬಿಜೆಪಿ ಸರ್ಕಾರ ಹೋಯ್ತು. 6 ವರ್ಷ ಕಾಂಗ್ರೆಸ್ ಸರ್ಕಾರನೇ ಇತ್ತು. ಅದು ಕಂಟಿನ್ಯೂ ಆಗಿ ಸಾಕ್ಷ್ಯಾಧಾರಗಳನ್ನು, ಅಂದ್ರೆ ಇದು
ಆಧಾರ ಇಲ್ಲದೆ ಅನುಮಾನ ಹುಟ್ಟಾಕ್ತಾರೆ ಅಂದ್ರೆ ಅಂತವ್ರ ಬಗ್ಗೆನೆ ಇದ್ರ ಬಗ್ಗೆ ನಮಗೆ ಸಂಶಯ ಇರೋದು. ಇದು ಷಡ್ಯಂತ್ರ ಅಂತ ಹೇಳ್ತಾ ಇರೋದು. ಸರ್ ಹಲೋ, ನಮಸ್ಕಾರ. ನನ್ನ ಹೆಸರು ನಾಗೇಂದ್ರ ಅಂತ ಹೇಳಿ. ನಾನು 78-79 ಪತ್ರಕರ್ತ. ಮತ್ತೆ ಈಗ ನಾನು ಕೇಳೋದೇನು ಅಂತ ಹೇಳಿದ್ರೆ, ನಾನು ಯಾವುದೇ ಒಂದು ಪಕ್ಷಕ್ಕೆ ಸೇರಿದವನಲ್ಲ, ಪಕ್ಷಾತೀತವಾಗಿ ನಾನು ಕೇಳ್ತಾ ಇರೋದು. ಇದರೊಳಗೆ ಈ ಸೌಜನ್ಯ ವಿಚಾರದಲ್ಲಿ ಹೆಚ್ಚು ಕಡಿಮೆ ಎರಡೂ ಪಕ್ಷಗಳು ಅಥವಾ ಯಾವುದೇ ಪಕ್ಷಗಳು, ರಾಜಕೀಯ ಪಕ್ಷಗಳು ಅಲ್ಲಿ ಬೇಳೆ ಬೇಯಿಸ್ಕೊಳ್ಳಕ್ಕೆ ರೆಡಿಯಾಗಿ ನಿಂತಿವೆ. ಅದರೊಳಗೆ ಯಾವುದೇ ಅನುಮಾನ ಇಲ್ಲ. ಆದರೆ ನೀವು ಅಂದ್ರೆ ಬಿಜೆಪಿ ಪಕ್ಷದವರು ಈ ಸೌಜನ್ಯ ಕೇಸ್ ಬಂದಾಗ ಈಗ ಇವರು SIT ರಚನೆ ಮಾಡ್ತಾರಲ್ಲ, ಆಗ ಯಾವುದೋ ಒಬ್ಬ ಯೂಟ್ಯೂಬರ್ ಹೇಳ್ದ ಅಂತ ಮಾಡಿರೋದು. ಯೂಟ್ಯೂಬರ್ ಮತ್ತೆ ಆ ತಿಮರೋಡಿ ಕೆಲವೊಂದು ವಿಚಾರಗಳನ್ನ ಹೇಳಿದಾಗ ನೀವು ಅದಕ್ಕೆ ಯಾಕೆ ಆವಾಗ ನೀವು ಅಪೋಸ್ ಮಾಡಲಿಲ್ಲ? ಜೊತೆಗೆ SITನವರು ಇವರು ಅಕ್ಸೆಪ್ಟ್ ಮಾಡಿ ಅವ್ರು ತಗೊಂಡು ಹೋದಾಗ ಅವ್ರ JCB ಅಗದಾಗ ಆಗ್ಲಿ, ಬೇರೆ ಮತ್ತೆ ಯಾರು ಈ ಬುರ್ಡೆ ತಗೊಂಡಾಗ ಇದು ಮಾಡಿದಾಗ್ಲಿ, ಆಕ್ಚುಲಿ ಆಸ್ ಪರ್ ದಿ ಕ್ರಿಮಿನಲ್ ಪ್ರೊಸೀಜರ್ ಅವರು ಮಾಡಬೇಕಾಗಿತ್ತು. ಅವ್ರು ಯಾಕೆ ಅದನ್ನ ಸರ್ಕಾರದವ್ರು ಅಲೋ ಮಾಡಲಿಲ್ಲ? ಅದು ಅವ್ರು ಹಂಗೆ ಬಿಟ್ರು. ಅದನ್ನ ನೀವು ಯಾಕೆ ಅಪೋಸ್ ಮಾಡಲಿಲ್ಲ? ಅದನ್ನ ನೀವು ಮೇಜರ್ ಆಗಿ ಅಪೋಸ್ ಮಾಡಬೇಕಾಗಿತ್ತು. ನೀವು ಅಂದ್ರೆ ನೀವು ಒಬ್ಬ ವಿರೋಧ ಪಕ್ಷದವರಾಗಿ ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ ಅಂತ ಆಗುತ್ತೆ. ನೀವು ಜನಕ್ಕೆ ನೀವು ನ್ಯಾಯ ಕೊಡಬೇಕು, ಯಾವುದೇ ಪಕ್ಷಕ್ಕೆ ನ್ಯಾಯ ಕೊಡೋದಲ್ಲ. ನೀವು ಯಾಕೆ ಅದನ್ನ ಮಾಡಲಿಲ್ಲ? ಇದನ್ನ ಮತ್ತಷ್ಟು ಮುಂದುವರ್ಸ್ ಕೇಳೋದಾದ್ರೆ, ಬಿಜೆಪಿಯ ರಿಯಾಕ್ಷನ್ ಕೂಡ ಲೇಟ್ ರಿಯಾಕ್ಷನ್ ಆಗೋಯ್ತು. ನಿಮಗೂ ಕೂಡ ಅನುಮಾನ ಆಯ್ತು, ಬಗಿತಿರುವ ಗುಂಡಿಗಳಲ್ಲಿ ಬುರುಡೆ ಆಚೆ ಬರಬಹುದು ಅಂತ ಹೇಳಿ. ಯಾವಾಗ 13ನೇ ಸ್ಪಾಟ್ ದಾಟ್ ಹೋಯ್ತು, ಆಮೇಲೆ ನಿಮಗೆ ವಿಶ್ವಾಸ ಬಂತು ನಾವಿನ್ನು ಇಲ್ಲಿ ಧರ್ಮ ರಾಜಕೀಯ ಮಾಡಬಹುದು ಅಂತ ಹೇಳಿ. ಒಂದು ಯಾರ ಬಗ್ಗೆ ನೀವೇನ್ ಹೇಳ್ತೀರೋ ಗೊತ್ತಿಲ್ಲ. SIT ರಚನೆ ಆಗೋಕ್ ಮುಂಚೆನೆ ನಾನು ಧರ್ಮಾಧಿಕಾರಿಗಳನ್ನ, ಧರ್ಮಸ್ಥಳವನ್ನ ಸಮರ್ಥಿಸಿ ಮಾತಾಡಿದೆ. 300ಕ್ಕೂ ಹೆಚ್ಚು ಕಾಮೆಂಟ್ಸ್. ನಿನಗೆ ಹೆಂಡತಿ ಇಲ್ವಾ, ನಿನಗೆ ಮಗಳಿಲ್ವಾ, ನಿನ್ನ ಹೆಂಡತಿಗೆ ಹಿಂಗಾಗಿದ್ರೆ, ನಿನ್ನ ಮಗಳಿಗೆ ಹಿಂಗಾಗಿದ್ರೆ ಅನ್ನುವ ಕಾಮೆಂಟ್ಸ್ಗಳನ್ನು ಹಾಕಿ ನನ್ನನ್ನ ನಾನು ಏನೋ ಅಪರಾಧ ಮಾಡಿದವ್ರ ಪರ ನಿಂತು ಬಿಟ್ಟಿದ್ದೀನಿ ಅನ್ನೋ ತರ ಗ್ಯಾಂಗ್ ರೇಪ್ ನನ್ನ ಮೇಲೆ ಮಾಡಿದ್ರು. ಸೋಷಿಯಲ್ ಮೀಡಿಯಾದ ಮೂಲಕ ಗ್ಯಾಂಗ್ ರೇಪ್ ನನ್ನ ಮೇಲೆ ಮಾಡಿದ್ರು, ನನ್ನ ವ್ಯಕ್ತಿತ್ವದ ಮೇಲೆ ಮಾಡಿದ್ರು. ಈಗಲೂ ನಿಮಗೆ ಲಭ್ಯ ಇದೆ. ನಾನು ಸ್ಟೇಟ್ಮೆಂಟ್ ಕೊಟ್ಟಾಗ SIT ರಚನೆ ಆಗಿರ್ಲಿಲ್ಲ. ನಾನು ಬಿಜೆಪಿಯವನಲ್ವಾ, ನಾನು ಬಿಜೆಪಿ ಲೀಡರ್ ಅಲ್ವಾ, ನಾನು ಹೇಳಿಕೆ ಕೊಟ್ಟಿದ್ದೀನಿ. ನಾವು ಅದನ್ನೆಲ್ಲ ಅವತ್ತೂ ಹೇಳಿದೀವಿ. ಯಡಿಯೂರಪ್ಪನವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಆರ್ ಅಶೋಕರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಗುಂಡಿ ಸಿಗದೆ ಇದ್ದಾಗ ಮಾತಾಡಿದ್ ನಾವಲ್ಲ, ನಂಬಿಕೆ ಮೇಲೆ ಮಾತಾಡಿದ್ವಿ, ಅನುಭವದ ಮೇಲೆ ಮಾತಾಡಿದ್ವಿ. ಧರ್ಮಸ್ಥಳದ ಮೇಲಿನ ನಂಬಿಕೆ, ಧರ್ಮಾಧಿಕಾರಿಗಳನ್ನು ಹತ್ತಿರದಿಂದ ನೋಡಿದಂತ ಅನುಭವದ ಮೇಲೆ ಸಮರ್ಥನೆ ಮಾಡಿದ್ವಿ. ಗುಂಡಿಲೇನು ಸಿಗದೆ ಇದ್ದಾಗ ಮಾತಾಡಿದವರು ಬಹಳ ಜನ ಇದ್ದಾರೆ. ನಾವು ಆ ಸಾಲಿಗೆ ಸೇರಿಲ್ಲ. ಸರ್